ನಿಜವಾಗ್ಲೂ ಇವತ್ತು ಪುಲ್ಪಿಟಲ್ಲಿ ಏನು ಬೇಕು? ಜೀವಕರವಾದ ಹೊಳೆಗಳು ಹರಿಯುವಂಥ ಸೇವಕರು ಬೇಕು. ಅದು ಮಾತ್ರ ಅಲ್ಲ, ಹೊಳೆ ಹರಿಯೋ ಸೇವಕ ಇದ್ದರೆ ಸಾಲದು, ದಾಹದಿಂದ ಇರುವಂಥ ಜನರುಗಳಿರಬೇಕು. ಆ ದಾಹದಿಂದ ಪ್ರಾರ್ಥನೆ ಮಾಡುವಂಥ ಜನರುಗಳು ಬಂದರೆ ಅಂಥವ್ರಿಗೆ ನೀರು ಸಿಗಬೇಕು. ಅಂಥವ್ರು ಧಾರಾಳವಾಗಿ ಕುಡಿತಾರೆ. ದಾಹ ಇಲ್ಲದೆ ಇರೋನಿಗೆ ನೀನು ಎಷ್ಟೇ ಪ್ರಸಂಗ ಮಾಡು, ಅವನಿಗೆ ನೀರು ಕುಡಿಯಬೇಕಾಗಿಲ್ಲ. ಅವನಿಗೆ ಒಂದು ಪವಿತ್ರಾತ್ಮನ ಇವತ್ತು ಕಡೆಯ ಕಾಲದಲ್ಲಿ ಚಲಿಸಬೇಕಾ? ಜೀವಕರವಾದ ಹೊಳೆ ಇರುವ ಸೇವಕನು ಬೇಕು. ದಾಹಕ್ಕಾಗಿ ಆಸೆ ಪಡುವಂಥ ಸಭೆಯೂ ಇವತ್ತು ಬೇಕು. ಇವತ್ತು ಎರಡರಲ್ಲಿ ಒಂದಿಲ್ಲದೆ ಇರೋದೇ ಸಮಸ್ಯೆ. ಒಂದು ದಾಹ ಇರೋ ಜನರಿದ್ದಾರೆ, ಅಲ್ಲಿ ಸೇವಕ ಜೀವಕರವಾದಂಥ ನೀರಿನಿಂದ ತುಂಬಲ್ಪಟ್ಟಿಲ್ಲ. ಜೀವಕರವಾದ ನೀರಿಗಾಗಿ ಒಬ್ಬ ಬಿಕ್ಕಿ ಬಿಕ್ಕಿ ಅಳ್ತಾನೆ, ಜನರುಗಳಿಗೋ ದಾಹನೇ ಇಲ್ಲ, ಬಂದ್ವಾ ಓದ್ವಾ ಅಂತ ಹೋಗ್ತಿದ್ದಾವೆ. ಅವಾಗ ಎಲ್ಲಿ ಸಭೆ ಬೆಂಕಿಯಿಂದ ಉರಿಯುತ್ತೆ? ಸಭೆ ಬೆಂಕಿಯಿಂದ ಉರಿಯಲ್ಲ. ಅವತ್ತು ಜಾನ್ ವೆಸ್ಲಿ ಅನ್ನುವಂಥ ಸೇವಕನು ಅವನ ಮೂಲಕವಾಗಿ ಇಂಗ್ಲೆಂಡ್ ಕದಲ ಆಯ್ತಂತೆ. ಅವನು ಹೇಳ್ತಾ ಇದ್ದ, ಈ ವಾರದಲ್ಲಿ ನಾನು ಓದ್ತಾ ಇದ್ದೆ, ಗೆಟ್ ಆನ್ ಫೈರ್ ಫಾರ್ ಗಾಡ್ ಅಂಡ್ ಪೀಪಲ್ ವಿಲ್ ಕಮ್ ಟು ವಾಚ್ ಯು ಬರ್ನ್. ನೀನು ದೇವರಿಗಾಗಿ ಉರಿಯುವುದನ್ನು ಮಾಡು. ಉರಿತಾ ಇದ್ರೆ ಜನರು ಉರಿಯುವುದನ್ನು ನೋಡಲಿಕ್ಕೆ ಬರ್ತಾರೆ. ಇವತ್ತು ನೀವು ಉರಿತಿದ್ದೀರಾ?